ಹಾಯ್ ನಮಸ್ತೆ, ನಾನು ಸುನಿಲ್ ಕುಮಾರ್ ಉಪ್ಪುಂದ. ಇವತ್ತು ಎರಡನೇ ದಿವಸದ ದಿನಚರಿ ಹೇಗಿರ್ಬೋದು ಅಂತ ನೋಡ್ಕೊಂಡು ಬರುವ ಸ್ನೇಹಿತರೆ. ಎರಡನೇ ದಿವಸದ ರಾತ್ರಿ ಊಟ ರೆಡಿಯಾಗಿದೆ. ಗ್ಯಾದ್ರಿಪಲ್ಲಿ ಊಟ ಮಾಡ್ತಿದ್ರ ನಮ್ಮ ಬೋಟಿಗೆ. ಅಡುಗೆಗೆ ರೆಡಿ ಮಾಡಿದ್ಕೊಂಡು ಗ್ಯಾದ್ರಿಪಲ್ಲಿ ನಮ್ಮ ಬೋಟಿಗೆ ಒಂದು 25-30 ಜನ ಇದ್ರು. ಅವರಿಗೋಸ್ಕರ ಅನ್ನ ಭಂಡಾರ ಅಕ್ಷಯ ಪಾತ್ರೆ ಅಂತ ಹೇಳ್ಬೋದು. ದೊಡ್ಡ ಕುಕ್ಕರ್ ಇದು. ಅನ್ನ ರೆಡಿ ಮಾಡಿದ್ದಾರೆ, ನೋಡಿ ತೋರಿಸಿದ್ದಾರೆ ಹೇಗಂತ ನೋಡಿ. ಗಂಜಿ ಊಟ ನೈಟು ಗಂಜಿ ಊಟ, ಅನ್ನ ಭಂಡಾರ ಒಬ್ಬೊಬ್ರಿಗೆ ಇಷ್ಟ. ಒಂದು ತಟ್ಟಿ ಫುಲ್ ಬಳಸಿಕೊಡ್ತಾರೆ, ಒಂದು ಬೇಕಾದ್ರೆ ಕೊಡ್ತಾರೆ. ನೋಡಿ ಸ್ನೇಹಿತರೆ, ಎರಡನೇ ದಿವಸದ ಊಟ ರೆಡಿಯಾಗಿದೆ. ಗಂಜಿ ಊಟ ಪ್ಲಸ್ ಗ್ಯಾದ್ರ ಸಾರು ಘಮ ಅಂತಿತ್ತು. ಸ್ಪೆಷಲ್ ಊಟ ಪರ್ಸಿನ್ ಬೋಟಲ್ಲೇ, ಎರಡನೇ ದಿವಸದ ರಾತ್ರಿ ಊಟ. ಸ್ನೇಹಿತರೆ, ಎರಡನೇ ದಿವಸದ ಎಪಿಸೋಡ್ ಇದು. ಇವತ್ತೇ ನಾವು ಅಂತಿದ್ದ ಅದಕ್ಕೆ ಬೋಟ್ ಮೂವ್ ಆಯ್ತಾ, ಲೈಟ್ ಬೋಟ್ ತೋರ್ತು ನಿಮಗೆ. ನಂಬಿಟ್ಟು ಹೋದ್ರೆ ಈಗ ನಂಬಿಟ್ಟು ಹೋದ್ರ ಲೈಟ್ ಬೋಟ್ಗಿಂತ ಆಚೆ ಹೋಗ್ತಿದ್ದ. ಈಗ ರೌಂಡಕ್ಕೆ ಬಂದ ಲೈಟ್ ಬೋಟ್ನ. ಬೋಟ್ ಹತ್ರ ಬಂತು, ಡಿಂಗಿ ಹತ್ರ ಬಂತು. ನೋಡಿ ಬೋಟ್ನ ರಾರಿ ಮಾಡಿದ ಬಲಿ ಕೂಪಲ್ಲಿ ಕಟ್ಕೊಂಡಿರ. ನಮ್ಮ ಗೊಬ್ಬ ಎತ್ತಿದ್ರ, ಮತ್ತು ಲೈಟಾಗಿ ಹೋಗಿಲ್ಲ. ಈ ಬಲಿ ಆಗದಳಿಗೆ ಹತ್ತತ್ರ ಹೋಗುವಾಗ ಒಂದೊಂದೇ ಲೈಟ್ ಆಫ್ ಮಾಡ್ತಿರ್ತಾರೆ ಲೈಟ್ ಬೋಟ್ನವರು. ಆಲ್ರೆಡಿ ಲೈಟ್ ಬೋಟ್ ಈ ಬಲಿ ಒಳಗಿತ್ತು, ಈಗ ಅರೆ ಮಾಡೋದೊಳಗಿತ್ತು. ಸ್ವಲ್ಪ ಹೊತ್ತಲ್ಲ ಲೈಟೆಲ್ಲ ಆಫ್ ಮಾಡ್ಕೊಂಡು ಬಲಿಂದ ತಗೊಂಡು ಲೈಟ್ ಬೋಟ್. ಆಮೇಲೆ ಬಲಿ ಸ್ಟಾರ್ಟ್ ಮಾಡ್ತೀವಿ. ಈಗ ಡ್ರಮ್ ರೋಪ ಬಾಯಿಸ್ತಿದ್ರು. ಈಗ ಡ್ರಮ್ ರೋಪ ಮುಟ ಆಯ್ತು ಹತ್ತತ್ರ. ಈಗ ಒಂದೇ ಈಚೆ ಒಂದು ಲೈಟ್ ಆಚೆ ಒಂದು ಲೈಟ್ ಆಗಿತ್ತು. ಈಗ ಲೈಟ್ ಬೋಟ್ ಹೊತ್ತಲ್ಲ ಬಲಿ ಸ್ಟಾರ್ಟ್ ಮಾಡ್ತೀವಿ. ಈಗ ಬಲಿ ಹೇಳೋಕೆ ರೆಡಿ ಆಯ್ತು. ಈಗ ನಾವು ಹೇಳ್ತಿದ್ರ, ನಾವು ಡಿಂಗಿಗೆ ಹೋಗೋರ ಒಂದು ಸೈಡಿಂದ ಬಲಿ ಹೇಳ್ಕೊಂತಿತ್ತ. ಮಧ್ಯೆಲ್ಲ ಮೀನು ಓಡ್ತಿತ್ತ, ನಿಮ್ಗೆ ತೋರಿದಿಲ್ಲ ರಾತ್ರಿಗೆ. ನೋಡಿ ಸ್ನೇಹಿತರೆ, ನಮ್ಮ ಪರ್ಸಿನ್ ಬೋಟಲ್ಲಿ ಬಲಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಇವತ್ತು ಡಿಂಗಿಯಾಗಿದ್ದೆ, ಕಲ್ತರ ಹೇಳ್ದಾಗಿತ್ತು. ಇನ್ನೊಂದಿಷ್ಟು ಬಾಕಿ ಇತ್ತು ಆಗೋಕ್ಕೆ. ಬಟ್ ಹೇಳ್ದಾಗ ಎಳಿತಾಯಿದ್ರು ನಮ್ಮ ಜನ. ಬಲೆಗೆಲ್ಲ ಮೀನು ಬಂದಿತ್ತು ನೋಡಿ, ಬಲೆಗೆ ಬಂಗಡಿ ಮೀನು. ಅಭಾಯ್ಸ ಅರ್ಧ ಬಲೆ ಬಂತು. ಅಭಾಯ್ಸ್ ಬೆಳಗಾಯ್ತು. ಈಗ ನೋಡಿ ಇನ್ನೂ ಒಂದು ತಾಸು ಇರ್ಬೋದು ಬಲೆ ಹಿಡಿಯೋಕ್ಕೆ. ಇಷ್ಟು ಬಲಿ ತಿನ್ನು. ಇಲ್ಲ ನೀರಲ್ಲಿ ಒತ್ತಡ. ಮಳೆ ಬಂತ.
ತಿಂಡಿ ಮಾಡೋದೆಲ್ಲ ಖಾಲಿ ಆಯಿತು. ಸ್ವಲ್ಪ ಮಡಿ ಚಾಯ್ ಇದ್ದಿದ್ದ ಬಂತು ಅದೊಂದು ಕ್ಲಿಯರ್ ಅದಾಗಿತ್ತು ತೆಕ್ಕೆ ಗಾಳಿ. ಸ್ನೇಹಿತರೆ, ನಾವೀಗ ಮನೆ ಕಡೆ ಹೊರಟಿದ್ದೇವೆ. ಹೇಗೆ ಒಂದು 9:30 ಹಾಗೆ ಬಟ್ಟೆ ಬಂದರ್ ತಲುಪಲಿಕ್ಕಿದ್ದೇವೆ. ನಂತರ ಮನೆ ಕಡೆ ಹೊರಲಿಕ್ಕಿದ್ದೇವೆ. ಆಲ್ರೆಡಿ ಈಗ ನಾವು 3 ದಿವಸದ ಫಿಶಿಂಗ್ ಮುಗಿಸಿ ಈಗ ಬಡ್ಕಳಿಂದ ಬಂದರ ಕಡೆ ಹೋಗ್ತಿದ್ದೇವೆ. ನೀವು ತೋರಿಸ್ತಿರ್ಬೋದು, ಇದೇ ಬಡ್ಕಳ ಬಂದರೆ ಹೋಗಲಿ ಕ್ಯಾನ್ ಬೈ ಇದು ಹಾರ್ಬರ್ ಇದು ಬಡ್ಕಳದ್ದು. ಆಲ್ರೆಡಿ ಪೂರ್ವ ತಯಾರಿಯಾಗಿ ಮಾರ್ಕೆಟ್ಗಾಗಿ ಫಿಶನ್ ಬಾಕ್ಸ್ ಎಲ್ಲ ಮೇಲೆ ತಂದು ಇಟ್ಟಿದ್ದಾರೆ. ಕೆಲಸ ಬೇಕಾಗಲಿ ಅಂತ ಎಲ್ಲರೂ ಒಂದುಗೂಡಿ ಕೆಲಸ ಮಾಡ್ತಿದ್ದಾರೆ. ನೋಡಿ, ಫಿಶ್ ಕೂಡೆಲ್ಲ ಖಾಲಿ ಮಾಡ್ತಿದ್ರು ಮೀನು ಕೈ ಒಂದು ವಿಡಿಯೋ ಮಾಡೋಣ. ಕೇಂಡದ ಮಾತ್ರ ತಗಂತಿಲ್ಲ.